ನಾವು ಜೀವನದಲ್ಲಿ ಎಷ್ಟೋ ಕಳ್ಕೊಳ್ತೀವಿ, ವಸ್ತುಗಳನ್ನ ಕಳ್ಕೊಳ್ತೀವಿ, ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗೋದೇ ಇಲ್ಲ, ಆಮೇಲೆ ಗೊತ್ತಾಗತ್ತೆ ಕಳ್ಕೊಳ್ತೀವಿ. ವ್ಯಕ್ತಿಗಳನ್ನ ಕಳ್ಕೊಳ್ತೀವಿ, ವಿಚಾರಗಳನ್ನ ಕಳ್ಕೊಳ್ತೀವಿ, ಎಲ್ಲ ಕಳ್ಕೊಳ್ತೀವಿ. ನಾವು ಕಳ್ಕೊಳ್ಳೋದೆಲ್ಲ ಒಂದು ಜಾಗ ಮಾಡಿಕೊಡತ್ತೆ ಅಷ್ಟೇ. ನಾವು ಕಳ್ಕೊಂಡಿರಲ್ಲ, ಬೇರೆ ಒಂದಕ್ಕೆ ಜಾಗ ಮಾಡಿಕೊಡತ್ತೆ. ನಮಗೆ ಏನು ಅವಶ್ಯಕತೆ ಇದೆ ಅದು ಬಂದು ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಆಗತ್ತೆ. ನನಗೇನೋ ಬೇಕಾಗಿರುತ್ತೆ, ನನ್ನ ತಲೆಗೇನೋ ವಿಷಯ ಬೇಕಾಗಿರುತ್ತೆ, ಒಂದು ಬುದ್ಧಿ ಬೇಕಾಗಿರುತ್ತೆ, ಒಂದು ಪಾಠ ಬೇಕಾಗಿರುತ್ತೆ, ಅದು ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ. ನಾವು ಇದು ಕಳ್ಕೊಂಡ ತಕ್ಷಣ ಅದು ಬಂದು ಕೂತ್ಕೊಳ್ಳುತ್ತೆ. ಎಲ್ಲಕ್ಕೂ ನನಗೆ ಅವಶ್ಯಕತೆ ಏನಿದೆ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆವಾಗ ತಿಳ್ಕೋಬೇಕು, ನಾವು ಕಳ್ಕೊಂಡಿದ್ದಕ್ಕೆಲ್ಲ ಅವಶ್ಯಕತೆ ಇಲ್ಲ, ಏನೇನು ಅವಶ್ಯಕತೆ ಇದೆಯೋ ಅದು ಕಳ್ಕೊಂಡಿಲ್ಲ. ಅವಶ್ಯಕತೆ ಇರೋದು ಬರೋದಕ್ಕೆ ಆ ಜಾಗ ಆಯಿತು. ಅದಕ್ಕೆ ನಾನು ಯಾವತ್ತೂ ಏನೇ ಬರಲಿ ಗ್ರೇಟ್ಫುಲ್ಲಾಗಿರ್ತೀನಿ. ನನಗೆ ಕೊಡೋ ಕೈಯಾಗಲಿ, ನನ್ನಿಂದ ಇಸ್ಕೊಳ್ಳೋ ಕೈಯಾಗಲಿ, ಎಲ್ಲ ಕೈಯನ್ನು ನಾನು ತುಂಬ ಕೃತಜ್ಞತೆಯಿಂದ ಕೈ ಕುಲುಕ್ತೀನಿ ಅಂತ. ಶೇಕ್ ಹ್ಯಾಂಡ್ ಅಂತಾರೆ. ಶೇಕ್ ಹ್ಯಾಂಡ್ ಅಂದರೆ ಥ್ಯಾಂಕ್ ಯು ಅಂತ ಹೇಳ್ದಂಗೆ. ಅದೇನು ಹೋಗಿ ಕೈ ಕುಲುಕಬೇಕಾಗಿಲ್ಲ. ನಮಸ್ಕಾರ ಮಾಡೋದಂದರೆ ಹೋಗಿ ಕಾಲಿಗೆ ಬೀಳಲೇಬೇಕು ಅಂತಿಲ್ಲ, ಕೈ ಕುಲುಕಲೇಬೇಕು ಅಂತಿಲ್ಲ, ಪ್ರೀತಿಸಿದ್ರೆ ಐ ಲವ್ ಯು ಅಂತ ಕಟ್ಕೊಂಡು ಕಿಸ್ ಮಾಡಬೇಕು ಅಂತಿಲ್ಲ, ಅದೆಲ್ಲ ಇಲ್ಲ. ಆ ಗೆಸ್ಚರ್ಸು ಆ್ಯಕ್ಷನ್ನಲ್ಲಿ ಬರದೇ ಇದ್ರೂ ಆ ಕೃತಜ್ಞತೆ, ಪ್ರೀತಿ, ಧನ್ಯವಾದ, ಆ ಭಕ್ತಿ, ಶ್ರದ್ಧೆ ಎಲ್ಲ ಒಂದು ಗೆಸ್ಚರ್ಗೆ ಬರೋಕ್ಕೆ ಮುಂಚೆನೇ ತಲುಪಿಬಿಡುತ್ತೆ ನಿಜವಾಗ್ಲೂ ಇದ್ದರೆ. ಅದಕ್ಕೆ ಕೈ ಕುಲುಕ ಹಾಗೆ ಇರಬೇಕು. ನಮ್ಮಿಂದ ಕಿತ್ಕೊಂಡು ಹೋಗೋರ ಕೈಯೂ ಕುಲುಕಬೇಕು, ನಮಗೆ ಕೊಡೋರ ಕೈಯೂ ಕುಲುಕಬೇಕು. ಅಂದರೆ ಅಲ್ಲಿ ಗ್ರ್ಯಾಟಿಟ್ಯೂಡ್ ಇದೆ ಅಂತ. ಕೈ ಕುಲುಕಬೇಕು ಅಂತಿಲ್ಲ, ಲಿಟ್ರಲಿ ನಮಗೆ ಕೃತಜ್ಞತೆ ಇದೆ.